ಯಾವಾಗ್ಲೂ ಕುಡ್ದು ಉಳ್ಳಾಡ್ತಾನೆ. ಇವನ್ ಬಟ್ಟೆ ಎಲ್ಲನ ನಾನು ಒಗ್ದಾಕ್ಬೇಕು. ನಂದೇನ್ ಕರ್ಮನೋ ಏನೋ. ಭಾಗ್ಯಮ್ಮ ಏನ್ ಮಾಡ್ತಾ ಇದ್ಯೆ? ಉಂಡೇನಿ ಅಳನಿ? ನೀನ ಉಂಡಿಲ್ಲ ತಿಂದಿಲ್ಲ. ಬಟ್ಟೆ ಇದು ಒಂದೇರು, ಅದಕ್ಕೆ ಒಗ್ದು ಒಣಗಾಕ್ತಿದ್ದೆ. ಯಾಕೆ ಮಗ್ಗಿಂದ ಹಕ್ಕ ಯಾಕೋ ಸಿಟ್ಟಲ್ಲಿರೋ ತರ ಇದೆ? ಯಾಕೆ ಹೆಂಗೆ ಆಯ್ತು? ಅಯ್ಯೋ ಏನಾಯ್ತು ಅಂತಾನ ಅದೇನ್ ಹೇಳನಿ. ದಿನ ಇದ್ದಿದ್ದೆ ರಾಮಾಯಣ. ನನ್ನ ಗಂಡ ಇರಲ್ಲ, ದಿನ ಕುಡ್ದು ಬರ್ತಾನೆ. ₹1 ಮನೆಗೆ ತಂದು ಕೊಡಲ್ಲ. ಇನ್ನ ನಂತಾಗೆ ದುಡ್ಡು ಕೇಳ್ತಾನೆ. ಗೃಹಲಕ್ಷ್ಮಿದ್ ಬಂದಿಲ್ವೇ, ಆಮೇಲೆ ಅಕ್ಕಿ ದುಡ್ಡು ಬಂದಿಲ್ವೇ ಕೊಡು ಅಂತ ಹೇಳಿ ನಂತಾಗೆ ದುಡ್ಡು ಕಿತ್ಕೊಂಡು ಹೋಗ್ತಾನೆ. ಇಂತಾನಾದ್ರೆ ಏನ್ ಮಾಡ್ಬೇಕು ಹೇಳು? ಅದ್ರಾಗೆ ಎಣ್ಣೆ ಕುಡ್ದು ಓಟುನು ಅಂಗಿ ಎಲ್ಲನ ವಾಸನೆ ಬರ್ತಾವೆ. ಅವನ್ನ ನಾನು ಒಗಿಬೇಕು. ಏನ್ ಕರ್ಮ ನೋಡು ನಂದು. ಇಂಥ ಕುಡುಕ್ರನ್ ಕಟ್ಕೊಂಡ್ರೆ ಈ ನಾವು ಅಯ್ಯನ್ಸಿ ಸಾಯ್ಬೇಕತ್ತಾಗೆ. ಅಯ್ಯೋ ಅನ್ಬೇಕು. ಅಯ್ಯೋ ಅವರಿಗೆ ಎಷ್ಟು ಹೇಳಿರೋ ಅಷ್ಟೇ ಕುಡಿಯೋದು ಮಾತ್ರ ಬಿಡಲ್ಲ. ನಾವು ಸೊಪ್ಪು ಹೋಗೋಣ ಅಂತಿದ್ವಿ, ಬತ್ತಿ ಏನೋ ಅಂತೇಳಿ ಕರಿಯೋಣ ಅಂತ ಬಂದ್ವಮ್ಮ. ನೀನಿನ್ನ ಉಂಡಿಲ್ಲ ಅಂತೀಯ? ಉಂಡು ಬಾ, ಜಲ್ದು ಹೋಗೋಣ. ಒಂದಿಟ ಸೊಪ್ಪು ಕಿತ್ಕೊಂಬರೋಣ ಹೋಗಿ. ಇನ್ನ ಉಂಡಿಲ್ಲ ಏನೂ ಇಲ್ಲ. ನನ್ನ ಗಂಡನೂ ಉಂಡಿಲ್ಲ. ಅವನಿದ್ದಾಗ ನಾನು ಎಲ್ಗನ ಹೋಗಿದ್ರೆ ನಾ ಹೇಳ್ದಂಗೆ ಆಡ್ತಾನೆ. ಉಂಬ ಕಿಕ್ಕದ್ ಬಿಟ್ಟು ಎಲ್ಲ ಹಾಳಾಗಿ ಹೋಗ್ತೀಯ ಅಂತಾನೆ. ಯಾವಾಗ ಬತ್ತಾನೋ ಏನೋ, ಎಣ್ಣೆ ಕುಡ್ಕೊಂಡೆ ಬತ್ತಾನೋ ಏನೋ ಅಮ್ಮಂಗೆ ಆಗೈತಿ. ಇನ್ನೆಲ್ಲಿ ಸೊಪ್ಪು ಕಿತ್ಕೊಂಬರಕ್ ಬರ ನಾನು. ನೋಡೇ ಭಾಗ್ಯಮ್ಮ, ನೆನೆಸ್ಕೊಂತಿದ್ದಂಗೆ ನೀನ್ ಗಂಡ ಬಂದೇ ಬಿಟ್ಟ ನೋಡು. ಕೈಯಾಗ ಬೇರೆ ಬಾಟ್ಲಿ ಹುಡ್ಕೊಂಬತ್ತಾ ಇದ್ದಾನೆ. ಹಾಲು ಕುಡ್ದಿದ್ ಸಾಲ್ದು ಅಂತ ಮನೆಗೆ ಬೇರೆ ಒತ್ಕೊಂಬತ್ತಾನೆ. ದರಿದ್ರನ. ಏಯ್, ಯಾರಿಗ್ ದರಿದ್ರ ಅಂತ ಹೇಳ್ತಾ ಇದ್ಯಾ? ಇನ್ಯಾರಿಗೆ ಹೇಳೋಣ? ನಿಮ್ಮಂತ ಕುಡುಕ್ ನನ್ನ ಮಕ್ಕಳಿಗೆ ಹೇಳೋದು ದರಿದ್ರದವು ಅಂತಾನೆ. ಇದನ್ನ ಇಲ್ಲಿಗೆ ಯಾಕೆ ಒತ್ಕೊಂಬಂದಿದ್ಯಾ? ಕುಡುಕ್ ನನ್ನ ಮಕ್ಕಳಿಗೆ ಹೆಂಡತಿ ಮಕ್ಕಳು ಯಾಕೆ ಬೇಕಪ್ಪ? ಸುಮ್ಮನೇನೆ ಮದ್ವೆನು ಯಾಕೆ ಮಾಡ್ತಾರೋ ಇಂಥವ್ರಿಗೆಲ್ಲನ. ಒಂದ್ ಹೆಣ್ಣಿನ ಜೀವನನ ಹಾಳು ಮಾಡಕ್ಕೆ ಇವರಿಂದನ ಏನು ಉಪಯೋಗ ಇಲ್ಲ. ಮನಿಗಾಗ್ಲಿ, ದೇಶಕ್ಕಾಗ್ಲಿ, ನಮ್ಮ ರಾಜ್ಯಕ್ಕಾಗ್ಲಿ ಏನೇನು ಉಪಯೋಗ ಇಲ್ಲ. ಸುಮ್ಮನೆ ದಂಡಕ್ಕೆ ಬದುಕ್ತಾ ಇದಾವೆ ನನ್ನ ಮಗ. ನಾವು ಅಯ್ಯ ಅನ್ಸ್ಕೊಂಡ್ ತಿಂಬಕ್ಕೆ. ಸರಿಯಾಗಿ ಹೇಳ್ದೆ ಬಗ್ಗಿಂದ ಹಕ್ಕ ನಿಂದಕ್ಕೆ. ಅದಕ್ಕೆ ಮತ್ತೆ ಗೌರ್ಮೆಂಟ್ ಅವ್ರಿಗೆ ಇಂಥ ಕುಡುಕರು ದುಡ್ಡೆಲ್ಲ ಹಾಳು ಮಾಡ್ತಾರೆ ಅಂತ ಗೊತ್ತು. ಅದಕ್ಕೆ ಇವ್ರ ಅಕೌಂಟ್ಗೆ ಗೃಹಲಕ್ಷ್ಮಿ ದುಡ್ಡು ಹಾಕಲ್ಲ, ಎಲ್ಲ ಹೆಣ್ಮಕ್ಳಿಗೆ ಹಾಕ್ತಾರೆ. ಗ್ಯಾಸನು ಅಷ್ಟೇ ಹೆಣ್ಮಕ್ಳ ಹೆಸರಲ್ಲೇ ಇರ್ಬೇಕು. ಹಂಗೆ ಮನೇನೂ ಅಷ್ಟೇ ಹೆಣ್ಮಕ್ಳ ಹೆಸರಲ್ಲಿ ಇದ್ರೆ ಮಾತ್ರನೇ ಗ್ರ್ಯಾಂಟು ಎಲ್ಲ ಹಾಕೊಡೋದು. ಇಲ್ಲ ಅಂದ್ರೆ ಏನು ಹಾಕೊಡಲ್ಲ. ಏನು ಉಪಯೋಗನೇ ಇಲ್ಲ ಈ ಗಂಡಸರಿಂದ. ವೇಸ್ಟ್ ಬಾಡಿಗಳು ಬರೀ ಕುಡ್ದು ಎಲ್ಲ ಹಾಳಾಗುತ್ತೆ. ಕುಡುಕ್ರಿಂದಾನೆ ಮತ್ತೀಗ ಇವತ್ತು ಗೌರ್ಮೆಂಟ್ಗಳು ನಡೀತಾ ಇರೋದು. ನಮ್ಮಂತ ಕುಡುಕ್ರೇನಾದ್ರೂ ಇಲ್ಲ ಅಂತಂದ್ರೆ ನೀವು ಅಷ್ಟೇನೆ ಭಿಕ್ಷೆ ಬೇಡ್ಕೊಂಡು ತಿನ್ಬೇಕಾಗುತ್ತೆ. ಇಲ್ಲಾಂದ್ರೆ ಕೂಲಿ ಮಾಡ್ಕೊಂಡು ತಿನ್ಬೇಕು. ₹2,000 ಅಲ್ಲ, ₹2 ಹಾಕಕ್ಕಾಗಲ್ಲ ಕುಡುಕ್ರೇನಾದ್ರೂ ಇಲ್ಲ ಅಂದ್ರೆ. ಓಹೋ, ಕುಡುಕ್ರಿಂದನ ಅಷ್ಟೊಂದು ಒಳ್ಳೆ ಕೆಲಸ ಆಗ್ತೈತೇನೋ ಈ ಸಮಾಜದಾಗೆ. ಅದೇನೋ ಒಳ್ಳೆ ಕೆಲಸ ಆಗ್ತೈತಪ್ಪ, ಒಂದಿಟ್ಟು ಹೇಳು ನೋಡೋಣ. ನಮ್ಗುನು ನಾವು ತಿಳ್ಕೊಂತೀವಿ ಈ ಕುಡುಕ್ರಿಂದ ಅದೇನು ಉಪಯೋಗ ಐತಿ ಈ ಸಮಾಜಕ್ಕೆ ಅಂತಾನ. ಗೌರ್ಮೆಂಟ್ನವ್ರು ನಿಮಗೆ ಗೃಹಲಕ್ಷ್ಮಿ ಅಂತ ಹೇಳಿ ₹2,000 ಹಾಕ್ತಾ ಇದಾರೆ ತಾನೆ ಹೆಣ್ಮಕ್ಳ ಹೆಸರಿಗೆ? ಆಗ್ತಾ ಇದಾರೆ. ಅದಕ್ಕೂ ನಿಮ್ಗೂ ಏನ್ ಸಂಬಂಧ? ನಾವು ಎಣ್ಣೆ ಕುಡಿಯೋದ್ರಿಂದಾನೇ ಗೌರ್ಮೆಂಟಿಗೆ ದುಡ್ಡು ಹೋಗೋದು. ಗೌರ್ಮೆಂಟಿಗೆ ದುಡ್ಡು ಹೋದ್ರೇನೆ ನಿಮ್ಮ ಅಕೌಂಟಿಗೆ ಅವರು ₹2,000 ಹಾಕಕ್ಕಾಗೋದು. ಇಲ್ಲ ಅಂತಂದ್ರೆ ₹2 ಹಾಕಕ್ಕಾಗಲ್ಲ. ಕುಡುಕ್ರಿಂದಾನೆ ಮತ್ತೀಗ ಗೌರ್ಮೆಂಟ್ ನಡೀತಾ ಇರೋದು ಇವತ್ತು. ಅಲ್ಲ, ಗೌರ್ಮೆಂಟ್ನವರು ಎಷ್ಟೇ ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ರು ನಾವು ಕುಡಿಯೋದು ಬಿಡಲ್ಲ. ಈಗ ಲಸ್ಮಕ್ಕ ನೀನೇ ಹೇಳು, ಏನಾದ್ರೂ ತರಕಾರಿ ರೇಟು, ಟಮಾಟೆ ಹಣ್ಣು, ಬದನೆಕಾಯಿ, ಈರುಳ್ಳಿ ಇವೆಲ್ಲನ ಜಾಸ್ತಿ ರೇಟ್ ಆದ್ರೆ ನೀನ್ ಏನ್ ಮಾಡ್ತೀಯಾ? ಎಲ್ಲ ಹೆಂಗಸರು ಏನ್ ಮಾಡ್ತಾರೆ? ಜಾಸ್ತಿ ರೇಟ್ ಆದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ? ಒಂದಿಷ್ಟು ತತ್ತೀವಿ, ಒಂದ್ 1/4 kg ಅರ್ಧ kg ತತ್ತೀವಿ. ಹಿತಮಿತವಾಗಿ ಬಳಸ್ತೀವಿ. 1-2 ಕತೆಗೆ ಒಂದಾಕಿ ಸಾರು ಮಾಡ್ತೀವಿ ಅಷ್ಟೇನೆ. ಯಾಕೆ ನೋಡ್ದಾ, ಜಾಸ್ತಿ ರೇಟ್ ಆದ್ರೆ ನೀವು ತರಕಾರಿ ಹಾಕದ್ನೇ ಬಿಟ್ಬಿಡ್ತೀರಾ ಸಾರಿಗೆ. ನೀವು ಮಾಡೋ ಉಪ್ಸಾರು ಬಪ್ಸಾರು ಎಲ್ಲ ತಿಂದು ನಮ್ಮಂತ ಗಂಡಸರು ಹೋಗ್ಬೇಕು ಕೆಲಸ ಮಾಡಕ್ಕೆ. ಆದ್ರೆ ನಾವ್ ಹಂಗಲ್ಲ. ಎಣ್ಣೆ ರೇಟು ಎಷ್ಟೇ ಜಾಸ್ತಿ ಆಗ್ಲೇಳು, ಕುಡಿಯೋದ್ ಮಾತ್ರ ಕಮ್ಮಿ ಮಾಡಲ್ಲ ನಾವು. ಅದಕ್ಕೇನೆ ಗೌರ್ಮೆಂಟ್ನವರು ಎಣ್ಣೆ ರೇಟ ಜಾಸ್ತಿ ಮಾಡ್ತಾರಲ್ಲ. ತಿರ್ಗಾ ಎಂದಾದ್ರೂ ಕಮ್ಮಿ ಮಾಡಿರೋದು ನೋಡಿದ್ದೀರಾ? ಇಲ್ಲ ತಾನೆ. ಆದ್ರೆ ತರಕಾರಿ ರೇಟು ಇವತ್ತು ಜಾಸ್ತಿ ₹100 ಆಗಿದ್ರೆ ಇನ್ನೊಂದು ತಿಂಗಳು ಬಿಟ್ಟು ನೋಡು, ಅದಾಲೇನೆ ₹10 ₹20 ಬಂದಿರುತ್ತೆ. ಯಾಕಂದ್ರೆ ನೀವು ಜಾಸ್ತಿ ತರಕಾರಿ ತಾಮಲ್ವಲ್ಲ, ಅದಕ್ಕೇನೆ ಅವರೇ ಕಮ್ಮಿ ಮಾಡ್ಬಿಡ್ತಾರೆ. ಆದ್ರೆ ನಮ್ ಕುಡುಕರು ಹಂಗಲ್ಲ. ಎಷ್ಟೇ ಜಾಸ್ತಿ ಮಾಡಿರೋನು ಕುಡಿಯೋದ್ ಮಾತ್ರ ಕಮ್ಮಿ ಮಾಡಲ್ಲ. ಅದು ಹೆಣ್ಮಕ್ಳು ಬುದ್ಧಿವಂತಿಕೆ. ತರಕಾರಿ ರೇಟ್ ಜಾಸ್ತಿ ಆದ್ರೆ ಇದ್ರಲ್ಲೇನೆ ಸಾರು ಮಾಡಿ ಸಂಸಾರ ನಡೆಸ್ಕೊಂಡು ಹೋಗ್ತಾರೆ. ನಿಮ್ಮಂತ ಕುಡುಕರು ಎಣ್ಣೆ ರೇಟ್ ಎಷ್ಟು ಜಾಸ್ತಿ ಆದ್ರೂ ಕುಡಿಯೋದ್ ಕಮ್ಮಿ ಮಾಡಲ್ಲ, ಸಂಸಾರನೇ ಹಾಳು ಮಾಡ್ತೀರ ಎಲ್ಲಾನ. ಏಯ್, ಸುಮ್ನೆ ಇರೇ ನೀನು. ನಿನ್ಗೆ ₹2,000 ಬತ್ತೈತೆ ತಾನೆ ತಿಂಗಳನ ಅಕೌಂಟಿಗೆ? ಆ ₹2,000 ಬರೋಕೆ ನಾವೇ ಕಾರಣ, ಕುಡುಕ್ರೆ ಕಾರಣ. ನಾವಿಲ್ಲ ಅಂತಂದ್ರೆ ನಿಮ್ಗೆ ಆ ದುಡ್ಡೇ ಬರ್ತಾ ಇರ್ಲಿಲ್ಲ.
ಅಷ್ಟೇ ಅಲ್ಲ ಗೌರ್ಮೆಂಟ್ ಇಂದನ ಏನ್ ಸೌಲಭ್ಯನೂ ಸಿಕ್ತಿರ್ಲಿಲ್ಲ ನಿಮಗೆ ನಮ್ಮಂತ ಕುಡುಕ್ರಿಲ್ಲ ಅಂತಂದ್ರೆ ನಾವು ಎಣ್ಣೆ ಕುಡಿಯೋತಿಗೆ ಜಾಸ್ತಿ ದುಡ್ಡು ಹೋಗುತ್ತೆ ಗೌರ್ಮೆಂಟ್ನವರು ನಮ್ಮ ಕುಡುಕರು ದುಡ್ಡು ತಕೊಂಡು ನಿಮ್ಮಂತವ್ರಿಗೆ ಎಲ್ಲಾರ್ಗು ಗೃಹಲಕ್ಷ್ಮಿ ಭಾಗ್ಯಲಕ್ಷ್ಮಿ ಆ ಲಕ್ಷ್ಮಿ ಈ ಲಕ್ಷ್ಮಿ ಅಂತ ಹೇಳಿ ದುಡ್ಡು ಕೊಡ್ತಾರೆ ಅಷ್ಟೇನೆ ನಿಮಗೆ ಬರ್ಬೇಕಾಗಿರೋ 2,000 ರೂಪಾಯಿ ಗೃಹಲಕ್ಷ್ಮಿ ಹಣಕ್ಕೂ ನಾವೇ ಕಾರಣ ಅಯ್ಯೋ ಲಕ್ಷ್ಮೀ ಅಕ್ಕ ಇವರು ಹೇಳ್ತಾ ಇರೋದ್ರಲ್ಲೂ ಒಂಥರ ಸತ್ಯಾಗಿ ಐತೆ ಅನಿಸ್ತೈತಿ ಅಲ್ಲ ಅದಕ್ಕೆ ನಮ್ದು ಗೌರ್ಮೆಂಟ್ನವರು ಅವಾಗ ಎಣ್ಣೆ ರೇಟ್ ಜಾಸ್ತಿಗೆ ಮಾಡ್ತಲೇ ಇರ್ತಾರೆ. ಯಾವತ್ತೂ ಕಮ್ಮಿ ಮಾಡಿರೋದು ನಮ್ದಕ್ಕೆ ಕೇಳೇ ಇಲ್ಲ ಅಲ್ವಾ? ತರಕಾರಿ ರೇಟು ಸ್ವಲ್ಪ ದಿನ ಜಾಸ್ತಿ ಇರುತ್ತೆ, ಆಮೇಲೆ ಇದ್ದಕ್ಕಿದ್ದಂಗೆ ಡೌನ್ ಆಗ್ಬಿಡುತ್ತೆ. ಆದ್ರೆ ಎಣ್ಣೆ ರೇಟ್ ಯಾವತ್ತೂ ಕಮ್ಮಿಗೆ ಆಗಿದ್ದು ಕೇಳೇ ಇಲ್ಲ ಲಕ್ಷ್ಮೀ ಅಕ್ಕ. ಅಷ್ಟೇ ಅಲ್ಲ ಕಣ್ರಮ್ಮ, ಈ ಕುಡುಕರಿಂದನ ನಿಮಗೆ ಇನ್ನ ತುಂಬಾ ಉಪಯೋಗಗಳಿದಾವೆ. ಉಪಯೋಗನ ಏನು ಉಪಯೋಗ ಐತೆ ನಿಮ್ಮಿಂದನ ನಮಗೆ? ನಾವು ಎಣ್ಣೆ ಕುಡಿದು ಚಿಲ್ರ ಪಲ್ರ ಮಿಕ್ಕಿರೋ ದುಡ್ಡೆಲ್ಲ ಜೋಬ್ನಾಗ ಇಕ್ಕೊಂಡು ಬಂದು ಮನೆ ಕೆಮ್ತೀವಿ. ನಮಗೆ ಅವಾಗ ಜ್ಞಾನನೇ ಇರಲ್ಲ. ಅವಾಗ ನೀವು ಜೇಬಿ ಕೈ ಹಾಕಿ ಇರ್ಬರ ದುಡ್ಡೆಲ್ಲ ಎತ್ಕೊಂಡ್ಬಿಡ್ತೀರಾ. ಆದ್ರೆ ಎದ್ದಾಗ ಕೇಳಿರೆ ರೇಗಾಡ್ಬಿಡ್ತೀರಾ. ಅಲ್ಲ ದಿನ ಎಣ್ಣೆ ನೆಕ್ ಬರ್ತೀರಾ, ನಿಮ್ ಜೋಬ್ನಾಗ ಇನ್ನೆಲ್ಲಿಂದ ದುಡ್ಡು ಬರುತ್ತೆ, ಎಲ್ಲಿ ಉದ್ರಿಸ್ಕೊಂಬಂದೋ ಏನೋ, ಆ ಬಾರ್ನಾಗೆ ನಾನು ಉದ್ರಿಸ್ಕೊಂಬಂದೇನೋ ಅಂತ ಹೇಳಿ ನಮ್ಮನೆ ಬೈದು ಬಾಯಿ ಮುಚ್ಚಿಸ್ಬಿಡ್ತೀರಾ. ನಮಗ್ ಗೊತ್ತಿಲ್ವಾ ನಿಮ್ ಬುದ್ಧಿ? ಹೌದು ಲಕ್ಷ್ಮೀ ಅಕ್ಕ, ಇವ್ರಿಗೆ ಹೇಳ್ತಾ ಇರೋದು ಸತ್ಯಾಗೆ ಐತೆ. ಈ ಭಾಗ್ಯದ ಅಕ್ಕ ಅವಾಗ ಹೇಳ್ತಾ ಇರ್ತಾರಲ್ಲ, ನಾನ್ ಗಂಡ ಕುಡ್ದು ಬಂದಿದ್ದ, ಅವ್ನ ಜೇಬಲ್ಲಿ ಅಷ್ಟು ದುಡ್ಡಿತ್ತು, 200 ರೂಪಾಯಿ ಇತ್ತು, 100 ರೂಪಾಯಿ ಇತ್ತು, ಎತ್ಕೊಂಡೆ ಅದ್ರಲ್ಲೇ ತಗೊಂಬಂದೆ ಅಂತ ಹೇಳ್ತಾ ಇರ್ತಾರಲ್ಲ, ಅದು ನಿಜಾನೇ ಐತೆ ನೋಡಿ. ಅಷ್ಟೇ ಅಲ್ಲ, ಇನ್ನೂ 5 ಹೇಳ್ತೀನಿ ಕೇಳ್ರಿ. ನಾವು ಎಣ್ಣೆ ಕುಡ್ದು ಬರ್ತೀವ, ಕುಡ್ದ ನೆಶೆಗೆ ನೀವು ಎಂತ ಊಟ ಇಕ್ಕಿದ್ರು ಸುಮ್ಮನೆ ತಿಂತೀವಿ. ಆ ಸಾರ್ನಾಗ ಉಪ್ಪು ಐತಾ, ಖಾರ ಐತಾ, ಇಲ್ಲ ತರಕಾರಿ ಐತಾ, ಏನು ನೋಡಲ್ಲ. ಏನಾದ್ರೂ ಯಾಕೆ ಸಾರು ಸಪ್ಪಗೈತಿ ಅಂತಂದ್ರೆ ಗಂಟ್ಲಿಗೆ ಹತ್ತಾನ ಎಣ್ಣೆ ಕುಡಿದ್ರೆ ಸಾರು ರುಚಿ ಹೆಂಗ್ ಗತ್ತುತ್ತೆ, ಮುಚ್ಕೊಂಡು ಉಣ್ರಿ ಅಂತಾನ ಬೈದು ಎಂತದೋ ಉಂಬಕ್ಕಿಕ್ಕಿ ಕಳಿಸ್ಬಿಡ್ತೀರ. ಅದ್ರಾಗೂ ಉಪಯೋಗ ಐತಾ? ಮುಚ್ಚು ಸಾಕು, ನಡಿ ಉಣ್ಣಡಿ, ನಾನು ಹೋಗಿ ಸೊಪ್ಪು ಕಿತ್ಕೊಂಬರಕ್ ಹೋಗ್ಬೇಕು. ಅಷ್ಟೇ ಅಲ್ಲ, ಇನ್ನ ಐತೆ ಇರೇ ಎಲ್ಲ ಜನಗಳು ನಿಮ್ಮನ್ನೇ ಹೊಗಳ್ತಾರೆ. ಹೇಳ್ತೀರ್ನ ಗಂಡ ಏನಾದ್ರೂ ಕುಡ್ಕಾಗಿದ್ರೆ, ಕುಡ್ಕೊಂಡ್ ಗಂಡನ್ ಕಟ್ಕೊಂಡು ಅವಳಾಗದ್ ಅನುಭವಿಸ್ತಾ ಇದ್ದಾನೆ, ಇನ್ಯಾರಾದ್ರೂ ಆಗಿದ್ರೆ ಬಿಟ್ಟು ಓಡೋಗಿರೋರು ಈಟತ್ಗೆ ಅಂತಾನ. ಆದ್ರೆ ನಮ್ ಕಷ್ಟ ಅವ್ರಿಗೆ ಏನ್ ಅರ್ಥ ಆಗ್ಬೇಕು ಹೇಳು? ಅಲ್ಲೂ ನೀವೇ ಒಳ್ಳೆಯವ್ರಾಗ್ತೀರ, ನಾವೇ ಕೆಟ್ಟವರಾಗ್ತೀವಿ. ನಾವು ಕುಡುಕರು ಎಷ್ಟೇ ದುಡಿದ್ರು ಯಾರ ಕಣ್ಣಿಗೂ ಕಾಣಲ್ಲ. ಆದ್ರೆ ನೀವು ಕೂಲಿ ಹೋಗ್ಲಿ ಎಲ್ಲರೂ ಮಾತಾಡ್ತಾರೆ ನೋಡು, ದಿನಾ ಕೂಲಿ ಹೋಗ್ತಾಳೆ ಅವಳು, ಎಷ್ಟು ಕಷ್ಟಪಟ್ಟು ಸಂಸಾರ ನಿಭಾಯಿಸ್ತಾ ಇದ್ದಾಳೆ ಅಂತಾರೆ. ಆದ್ರೆ ನಾವು ಎಷ್ಟು ಕಷ್ಟಪಟ್ಟು ದುಡ್ಕೊಂಬಂದ್ರು ನಮ್ಗೆ ಯಾರು ಬೆಲೆ ಕೊಡಲ್ಲ, ಕುಡುಕರು ಅಂತಾನ. ಅದಕ್ಕೆ ಮತ್ತೀಗ ಹೇಳೋದು, ಕುಡ್ತಾ ಒಳ್ಳೇದಲ್ಲ, ಕುಡ್ತಾ ಬಿಟ್ಟು ಸುಖವಾಗಿ ಸಂಸಾರ ಮಾಡ್ರಿ, ಒಳ್ಳೆ ರೀತಿಲಿ ಬದುಕ್ರಿ ಅಂತಾನ ಹೇಳೋದು. ಅದಕ್ಕೆ ಮತ್ತೀಗ ಕುಡ್ದುನು ಲಿವರು ಕಿಡ್ನಿ ಎಲ್ಲ ಡ್ಯಾಮೇಜ್ ಆದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗೋಕೆ ಹೇಳ್ತಿರಬೇಕು, ಅದನ್ನ ತಿಳ್ಕ ಮೊದ್ಲು. ಓಹೋ ಏನಂಗೆ ಕುಡುಕರಿಂದನ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅಂತಾನ ಹೇಳಕ್ ಬಂದ್ಬಿಟ್ಟ ಈ ವಯ್ಯ. ಸುಮ್ಮನೆ ಇರಮಾರಯ್ಯ, ಕುಡ್ದು ಯಾರು ಉದ್ಧಾರ ಆಗಿರೋದಿಲ್ಲ ಈ ಸಮಾಜದಾಗೆ. ಇದೊಂದು ಪಾಯಿಂಟ್ ಲಸ್ಮಕ್ಕ, ನೀನು ಹೇಳಿದ್ದು ಸರಿಯಾಗೈತಿ. ನಾವು ಕುಡುಕರು ಕುಡ್ದು ಲಿವರು ಕಿಡ್ನಿ ಎಲ್ಲ ಡ್ಯಾಮೇಜ್ ಮಾಡ್ಕೊಂಡು ಆಸ್ಪತ್ರೆಗೆ ಹೋದ್ರೆ ತಾನೆ ಆಸ್ಪತ್ರೆಯರ್ಗು ದುಡ್ಡು ಸಿಗೋದು. ನೋಡು, ನಮ್ಮಂತ ಕುಡುಕರಿಂದನ ಎಷ್ಟು ಜನ ಈ ದೇಶದಾಗೆ ಉದ್ಧಾರ ಆಗ್ತಾ ಇದಾರೆ ಅಂತ ಯೋಚನೆ ಮಾಡು. ಸರ್ಕಾರ ನಡೀತಾ ಇರೋದು ಕುಡುಕರಿಂದಾನೆ, ಆಸ್ಪತ್ರೆ ನಡೀತಿರೋದು ಕುಡುಕರಿಂದಾನೆ, ಮನೆ ಸಂಸಾರಗಳು ನಡೀತಾ ಇರೋದು ಕುಡುಕರಿಂದಾನೆ, ಎಲ್ಲ ಕುಡುಕರಿಂದಾನೆ. ನಾವೇ ಈ ಸಮಾಜಕ್ಕೆ ಕಿಂಗ್ ಮೇಕರ್ಗಳು. ಸ್ವಲ್ಪ ಕುಡಿ, ನಿತ್ಯ ದುಡಿ, ಸತ್ಯ ನುಡಿ, ಇದೇ ನಮ್ಮ ಕುಡುಕರ ಧ್ಯೇಯ ವಾಕ್ಯ. ನೋಡಿದ್ರ ಸ್ನೇಹಿತರೆ, ಕುಡುಕರಿಂದಾನೆ ಅಂತೆ ಈ ಸಮಾಜ, ಈ ಸರ್ಕಾರ ಎಲ್ಲ ನಡೀತಾ ಇರೋದು. ನಿಮ್ಗೆ ಹೇಗನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸ್ರಿ. ಹಂಗೆ ಈ ವಿಡಿಯೋನ ಕೇವಲ ತಮಾಷೆಗಾಗಿ ಮಾಡಿದ್ದು ಅಷ್ಟೇನೆ, ಯಾರು ಸೀರಿಯಸ್ ಆಗಿ ತಗೋಬೇಡಿ. ಕುಡಿಯೋದು ತಪ್ಪು, ಯಾರು ಕುಡಿತದ ಚಟಕ್ಕೆ ಒಳಗಾಗಬೇಡಿ ಅಂತೇಳಿ ಕೇಳ್ಕೊಂಡು ಈ ವಿಡಿಯೋ ಮುಗಿಸ್ತಾ ಇದೀವಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.